ನಾನು ಕೈಯಲ್ಲಿ ಹಿಡಿದಿರ್ತಕ್ಕಂಥ ಔಷಧ ಹೆಸರು ಸರ್ಪಸುತ್ತು ಅಂತೇಳಿದರೆ ಹೆಸರು. ಇದಕ್ಕೆ ಸರ್ಪಗಂಧಿ ಅಂಥೇಳಿ ನಾವು ಮೂಲಿಕೆಗೆ ಕರಿತೀವಿ. ಈ ಸರ್ಪಗಂಧಿಯನ್ನು ಮತ್ತು ಈಶ್ವರಿ ಬೇರನ್ನು, ಆಮೇಲೆ ಸುಗಂಧಿ ಬೇರನ್ನು ನಾವು ಕೂಡಿಸಿ ಈ ಔಷಧವನ್ನು ತಯಾರು ಮಾಡ್ತೀವಿ. ಆಮೇಲೆ ಇದು ಪ್ರಾರಂಭದಲ್ಲಿ ಎದೆಯ ಭಾಗದಲ್ಲಿ ಅಥವಾ ಬೆನ್ನಿನ ಭಾಗದಲ್ಲಿ ಸರ್ಪದಂತೆ ಹಬ್ಬಿರುತ್ತೆ. ಎಲ್ಲ ಗುಳ್ಳಿಗಳು ಎದ್ದಿರ್ತವೆ. ಆ ಗುಳ್ಳಿಗಳು ಎದ್ದಂಥವರಿಗೆ ಇದರ ಚೂರ್ಣವನ್ನು, ಭಸ್ಮವನ್ನು ನಾವು ಮೊಸರಿನೊಂದಿಗೆ ಅಥವಾ ಅಲಿವೇರಾ ಲೋಳಿ ಸ್ತರದಲ್ಲಿ ಕಲಿಸಿ ಹಚ್ಚೋದರಿಂದ ವಾಸಿಯಾಗುತ್ತವೆ. ಸೇವನೆಗಾಗಿ ನಾವು ಚಂದ್ರಪ್ರಭಾವಟಿ ಅಂಥೇಳಿ ಮಾತ್ರೆಗಳನ್ನು ಕೊಡ್ಬೋದು. ಅಥವಾ ಸುಗಂಧಿ ಬೇರಿನಿಂದ ತಯಾರಿದಂಥ ನಾಮದಿ ಬೇರು, ನನ್ನಾರಿ ಬೇರು, ಸುಗಂಧಿ ಬೇರು ಅಂಥೇಳಿ ಇದೆ. ಅದರಿಂದ ನಾವು ಸುಗಂಧಿ ಬೇರಿನ ಕಷಾಯವನ್ನು ಕುಡಿಯೋದ್ರಿಂದ ಶರೀರ ತಂಪಾಗುತ್ತೆ. ಆ ತಂಪಾದಾಗ ಇದು ಕಾಯಿಲೆ ಕ್ರಮೇಣವಾಗಿ ನಿವಾರಣೆ ಆಗ್ತಾ ಹೋಗ್ತೈತಿ. ಅದಕ್ಕೆ ಸರ್ಪ ಸುತ್ತಿದ್ದವರು ಇದರ ಉಪಯೋಗವನ್ನು ಮಾಡ್ಬೋದು ಅಂಥೇಳಿ ತಿಳಿಸ್ಕೊಡ್ತೀನಿ. ನಮಸ್ತೆ.